ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಒಂದು ದಿನ ರಾಜನು ಮಂತ್ರಿಯನ್ನು ಕರೆದನು. ಪ್ರಜೆಗಳು ಹೇಗೆ ಇದ್ದಾರೆ ಎಂದು ಕೇಳಿದನು. ಅದಕ್ಕೆ ಮಂತ್ರಿಯು ಉತ್ತರಿಸಿದನು, ಪ್ರಜೆಗಳು ಯಾರೂ ಆರೋಗ್ಯವಾಗಿಲ್ಲ. ಎಲ್ಲಿ ನೋಡಿದರೂ ದುಷ್ಟರು, ಅವಿವೇಕಿಗಳು, ಅನಾಗರಿಕರು ತುಂಬಿ ತುಳುಕುತ್ತಿದ್ದಾರೆ. ದೇಶದಲ್ಲಿ ಶಾಂತಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಎಲ್ಲರೂ ಮಾನಸಿಕ ವೇದನೆಯಿಂದ ಬಳಲುತ್ತಿದ್ದಾರೆ. ಕಾರಣ ಗೊತ್ತಿಲ್ಲ ಎಂದನು. ಅದಕ್ಕೆ ರಾಜನು ಹೀಗೆ ಹೇಳಿದನು, ನಾವು ಈ ಕೂಡಲೇ ವಿಶ್ವಗುರುಗಳ ಆಶ್ರಮಕ್ಕೆ ಹೋಗೋಣ. ಅವರು ನಮಗೆ ಇದಕ್ಕೆ ಪರಿಹಾರವನ್ನು ಹೇಳುತ್ತಾರೆ ಎಂದು ಮಂತ್ರಿಯನ್ನು ಕರೆದುಕೊಂಡು ವಿಶ್ವಗುರುಗಳ ಆಶ್ರಮಕ್ಕೆ ಬಂದನು. ವಿಶ್ವಗುರುಗಳು ರಾಜನನ್ನು ಸ್ವಾಗತಿಸಿದರು, ಉಪಚರಿಸಿದರು. ಬಂದ ಕಾರಣವೇನೆಂದು ವಿಚಾರಿಸಿದರು. ಅದಕ್ಕೆ ರಾಜನು ಮಂತ್ರಿಯು ಹೇಳಿದ ಎಲ್ಲ ವಿಚಾರಗಳನ್ನು ತಿಳಿಸಿದನು. ನಂತರ ಗುರುಗಳಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡನು. ಗುರುಗಳೇ, ನೀವು ನಮಗೆ ಒಂದು ಮಾರ್ಗದರ್ಶನ ಮಾಡಿರಿ. ಅದೇನೆಂದರೆ, ರೋಗರಹಿತ ಜೀವನವನ್ನು ನಡೆಸುವುದೇ ಹೀಗೆ. ರೋಗರಹಿತ ಜೀವನ ನಡೆಸಲು ನಾವುಗಳು ಏನು ಮಾಡಬೇಕು ಎಂದು ಬೇಡಿಕೊಂಡನು. ಅದಕ್ಕೆ ಗುರುಗಳು ಹೀಗೆ ಉತ್ತರಿಸಿದರು, ರಾಜನೇ ಕೇಳು. ರೋಗರಹಿತ ಜೀವನ ನಡೆಸಲು ಮೊದಲು ನಾವು ಮಾಡಬೇಕಾದುದು ಉತ್ತಮ ಮಾನವ ಬೀಜಗಳನ್ನು ಸೃಷ್ಟಿಸಬೇಕು. ಉತ್ತಮ ಮಾನವ ಬೀಜಗಳಿಂದ ಉತ್ತಮ ಪ್ರಜೆಗಳು ಹುಟ್ಟುತ್ತಾರೆ. ದುರ್ಬಲ ಮಾನವ ಬೀಜದಿಂದ ದುರ್ಬಲ ಪ್ರಜೆಗಳು ಹುಟ್ಟುತ್ತಾರೆ. ನೀನು ಇಂದು ಹೇಳಿದ ಎಲ್ಲದಕ್ಕೂ ಕಾರಣ ಮಾನವ ಬೀಜ. ಉತ್ತಮ ಪಕ್ವವಾದ ಬೀಜದಲ್ಲಿ ಮನುಷ್ಯನ ರಚನೆ ಆಗುತ್ತದೆ. ಮನುಷ್ಯನ ಜೀವನ ಶೈಲಿ, ಮನುಷ್ಯನ ಆರೋಗ್ಯ, ಮನುಷ್ಯನ ಆಯುಷ್ಯ ಎಲ್ಲವೂ ಬೀಜದಲ್ಲಿ ಸೃಷ್ಟಿಯಾಗುತ್ತದೆ. ಮನುಷ್ಯ ಹುಟ್ಟಿದ ಮೇಲೆ ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ಬೀಜದಲ್ಲಿ ಹೀಗೆ ರಚನೆಯಾಗಿರುತ್ತದೆಯೋ ಹಾಗೆ ಅವನು ಜೀವಿಸುತ್ತಾನೆ. ಮನುಷ್ಯನಿಗೆ ಆರೋಗ್ಯ ಬರುವುದು ಹುಟ್ಟಿದ ಮೇಲೆ ಅಲ್ಲ, ಅದು ಹುಟ್ಟುವುದಕ್ಕಿಂತ ಮುಂಚೆ. ಅಂದರೆ ಎಲ್ಲವೂ ಬೀಜದಲ್ಲಿ ಇರುತ್ತದೆ. ಆಗ ರಾಜನು ಕೇಳಿದನು, ಉತ್ತಮ ಮಾನವ ಬೀಜ ಎಂದರೆ ಏನು? ಅದನ್ನು ಪಡೆಯಲು ನಾವು ಏನು ಮಾಡಬೇಕು ಎಂದು ಕೇಳಿದನು. ಅದಕ್ಕೆ ಗುರುಗಳು ಉತ್ತರಿಸಿದರು, ಉತ್ತಮ ಬೀಜ ಪಡೆಯಲು ಮನುಷ್ಯರಿಗೆ 25 ವರ್ಷಗಳು ತುಂಬಿರಬೇಕು. ಒಬ್ಬ ಮನುಷ್ಯ ಗಂಡಾಗಲಿ ಅಥವಾ ಹೆಣ್ಣಾಗಲಿ ತಾಯಿಯ ಗರ್ಭದಿಂದ ಹೊರಬಂದ ಮೇಲೆ 25 ವರ್ಷಗಳ ತನಕ ದೇಹ ಬೆಳವಣಿಗೆ ಆಗುತ್ತದೆ. ದೇಹದೊಳಗಿನ ಅಂಗಾಂಗಗಳು ಸಂಪೂರ್ಣವಾಗಿ ಬೆಳೆಯಲು 25 ವರ್ಷಗಳು ಬೇಕು. ಮನುಷ್ಯ ಹುಟ್ಟಿದ ಮೇಲೆ 25 ವರ್ಷಗಳವರೆಗೆ ದೇಹ ಬೆಳವಣಿಗೆ ಹಂತದಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಬೀಜಗಳು ಪಕ್ವವಾಗಿರುವುದಿಲ್ಲ. ದೇಹ ಬೆಳವಣಿಗೆ ಹಂತದಲ್ಲಿ ಇರುತ್ತದೆ, ಹಾಗೆಯೇ ಬೀಜವೂ ಸಹ ಬೆಳವಣಿಗೆ ಹಂತದಲ್ಲಿ ಇರುತ್ತದೆ. 25 ವರ್ಷದವರೆಗೆ ವಿವಾಹ ಆಗಬಾರದು. 25 ವರ್ಷದೊಳಗೆ ಮಗುವಿಗೆ ಜನ್ಮ ಕೊಡಬಾರದು. ಏಕೆಂದರೆ ಪೋಷಕರ ದೇಹ ಇನ್ನೂ ಸಂಪೂರ್ಣ ಬೆಳವಣಿಗೆ ಆರಿರುವುದಿಲ್ಲ. ಬೀಜವು ಪಕ್ವವಾಗಿರುವುದಿಲ್ಲ. ಆದ್ದರಿಂದ ಬೀಜವು ಪಕ್ವವಾಗಬೇಕಾದರೆ ಮನುಷ್ಯರಿಗೆ 25 ವರ್ಷಗಳು ತುಂಬಿರಬೇಕು. ಆಗ ಬೀಜವು ಪಕ್ವವಾಗಿರುತ್ತದೆ. ಪಕ್ವವಾದ ಬೀಜವು ಶಕ್ತಿಶಾಲಿಯಾಗಿರುತ್ತದೆ. ಈ ಶಕ್ತಿಶಾಲಿ ಬೀಜದಿಂದ ಶಕ್ತಿಶಾಲಿ ಮಗುವು ಹುಟ್ಟುತ್ತದೆ. ಇದನ್ನು ಕೇಳಿದ ರಾಜನು ಆಶ್ಚರ್ಯವಾಗಿ ದಿಗ್ಭ್ರಮೆಗೊಂಡನು. ಮುಂದುವರೆಸಿ ರಾಜನು ಕೇಳಿದನು, ಗುರುಗಳೇ, ಈ ಮಾನವ ಬೀಜ ಎಂದರೇನು? ಇದು ಎಲ್ಲಿ ಇರುತ್ತದೆ? ಆಗ ಗುರುಗಳು ಹೇಳಿದರು, ಮಾನವ ಬೀಜ ಎಂದರೆ ನಮ್ಮ ಮೆದುಳು. ನಮ್ಮ ಮೆದುಳೇ ಮಾನವ ಬೀಜ. ನಮ್ಮ ಮೆದುಳೇ ಸೃಷ್ಟಿಕರ್ತ. ನಮ್ಮ ಮೆದುಳೇ ಭಗವಂತ. ನಮ್ಮ ಮೆದುಳೇ ದೇವರು. ಆಗ ರಾಜನು ದಿಗ್ಭ್ರಮೆಗೊಂಡನು. ಏನು, ನಮ್ಮ ಮೆದುಳು ಮಾನವ ಬೀಜವೇ ಸೃಷ್ಟಿಕರ್ತನೆ ಎಂದು ಕೇಳಿದನು. ಅದಕ್ಕೆ ಗುರುಗಳು ಹೇಳಿದರು, ಹೌದು, ಮೆದುಳೇ ಬೀಜ. ನಮ್ಮ ಮೆದುಳು ಇನ್ನೊಂದು ಮೆದುಳನ್ನು ಸೃಷ್ಟಿಸುತ್ತದೆ. ನಮ್ಮ ದೇಹದ ಮೊದಲನೇ ಭಾಗ ಹುಟ್ಟುವುದು ನಮ್ಮ ಮೆದುಳೇ. ಮೆದುಳು ಮೊದಲು ಹುಟ್ಟುತ್ತದೆ. ನಂತರ ಅದು ಬೆಳವಣಿಗೆ ಆಗಿ ಮನುಷ್ಯ ರೂಪ ಪಡೆಯುತ್ತದೆ. ನಮ್ಮ ಇಡೀ ದೇಹವೇ ಮೆದುಳು. ದೇಹದ ಭಾಗಗಳೆಲ್ಲ ಮೆದುಳಿನ ಭಾಗಗಳು ಎಂದರು. ನಂತರ ಗುರುಗಳು ತಮ್ಮ ಉಪದೇಶವನ್ನು ಮುಂದುವರೆಸಿದರು. ನಿನ್ನ ಮೆದುಳಿನಲ್ಲಿ ಇಂದು ಏನು ಇದೆಯೋ, ನಿನ್ನ ಮಗುವಿನ ಮೆದುಳಿನಲ್ಲಿ ಅದೇ ಇರುತ್ತದೆ. ಮೆದುಳಿನಲ್ಲಿ ಇರುವ ಸದ್ಗುಣಗಳನ್ನು ದೇವತೆಗಳು ಎನ್ನುತ್ತಾರೆ. ಮೆದುಳಿನಲ್ಲಿ ಇರುವ ದುರ್ಗುಣಗಳನ್ನು ರಾಕ್ಷಸರು ಎನ್ನುತ್ತಾರೆ. ಸದಾ ದೇವರ ಪೂಜೆ, ದೇವರ ಪ್ರಾರ್ಥನೆ, ದೇವರ ಆರಾಧನೆ ಮಾಡುತ್ತಿದ್ದರೆ ನಿನ್ನ ಮೆದುಳಿನಲ್ಲಿ ಇದೆ ಇರುತ್ತದೆ. ಮುಂದೆ ದೇವತೆಗಳಿಗೆ ಜನ್ಮ ಕೊಡುತ್ತೀಯ. ಆದ್ದರಿಂದ ನಿನ್ನ ಮೆದುಳನ್ನು ಸದಾ ಶಕ್ತಿಶಾಲಿಯಾಗಿ ಇಟ್ಟುಕೋ, ಆರೋಗ್ಯವಾಗಿ ಇಟ್ಟುಕೋ ಮತ್ತು ಪವಿತ್ರವಾಗಿ ಇಟ್ಟುಕೋ.
ನಮ್ಮ ಮೆದುಳಿನಲ್ಲಿ ಶಕ್ತಿ ಇರಬೇಕು. ಆರೋಗ್ಯವಿರಬೇಕು. ದೇವತೆ ಗುಣಗಳು ಇರಬೇಕು. ಇದರಿಂದ ರೋಗಮುಕ್ತ ಜೀವನ ನೆಸಳು ಸಾಧ್ಯವಾಗುತ್ತದೆ. ಗುರುಗಳು ಮುಂದುವರಿಸಿದರು. ಮೆದುಳಿನಲ್ಲಿ ಶಕ್ತಿ ಬರಬೇಕಾದರೆ ದೇವರ ಪೂಜೆ ಜಪ ತಪ ಧ್ಯಾನ ಮಾಡಬೇಕು. ಪುರಾಣ ಪುಣ್ಯ ಕಥೆಗಳನ್ನು ಓದಬೇಕು, ಕೇಳಬೇಕು, ಚರ್ಚೆ ಮಾಡಬೇಕು. ಹೀಗೆ ಮಾಡಿದರೆ ಮೆದುಳಿನಲ್ಲಿ ಸದ್ಗುಣಗಳು ಹುಟ್ಟುತ್ತವೆ. ನಮ್ಮ ದೈನಂದಿನ ಚಟುವಟಿಕೆಗಳು ಬೀಜದಲ್ಲಿ ಸಂಗ್ರಹಣೆಯಾಗುತ್ತದೆ. ಅದೇ ಮಗುವಾಗುತ್ತದೆ. ನಿನ್ನ ಮೆದುಳಿನಲ್ಲಿ ಏನು ಇರುತ್ತದೆಯೋ ನಿನ್ನ ಮಕ್ಕಳ ಮೆದುಳಿನಲ್ಲಿ ಅದೇ ಇರುತ್ತದೆ. ನಿನ್ನ ಮೆದುಳು ಉತ್ತಮವಾಗಿದ್ದರೆ ನಿನ್ನ ಮಗುವು ಉತ್ತಮ ನಾಗರಿಕನಾಗುತ್ತಾನೆ. ನಿನ್ನ ಮೆದುಳು ಕೆಟ್ಟು ಹೋಗಿದ್ದಾರೆ ನಿನ್ನ ಮಗುವು ಕೆಟ್ಟ ನಾಗರಿಕನಾಗುತ್ತಾನೆ. ಸಮಾಜಕ್ಕೆ ಕೆಟ್ಟದ್ದನ್ನು ಮಾಡುತ್ತಾನೆ. ದೇಶಕ್ಕೆ ನಾವು ಉತ್ತಮ ಪ್ರಜೆಗಳನ್ನು ಕೊಡುಗೆಯಾಗಿ ಕೊಡಬೇಕು. ದುಷ್ಟ ಪ್ರಜೆಗಳನ್ನು ಕೊಡುಗೆಯಾಗಿ ಕೊಡಬಾರದು. ದೇಶದ್ರೋಹ ಮಾಡಬಾರದು. ಒಳ್ಳೆಯ ಬೀಜಾದಿನದ ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು. ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಈಗ ಹುಟ್ಟಿರುವ ಪ್ರಜೆಗಳನ್ನು ತಿದ್ದಲು ಸಾಧ್ಯವಿಲ್ಲ. ಮುಂದಿನ ಪೀಳಿಗೆಯನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು. ಆರೋಗ್ಯಪೂರ್ಣ ಜಗತ್ತನ್ನು ನಿರ್ಮಿಸುವುದು ನಮ್ಮ ಕೈಯಲ್ಲೇ ಇದೆ. ನೀನು ಒಳ್ಳೆಯ ನಾಗರಿಕನಾಗಬೇಕು ಮತ್ತು ನಿನ್ನ ಮಗುವು ಒಳ್ಳೆಯ ನಾಗರಿಕನಾಗಬೇಕು. ನೀನು ನಿನ್ನ ಮೆದುಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಮೆದುಳು ಶುದ್ಧವಾಗಿರಲು ರಕ್ತವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ನಾವುಗಳು ಸದಾ ದೇವತೆಗಳನ್ನು ಸ್ಮರಿಸುತ್ತ ದೇವತೆಗಳ ಗುಣಗಳನ್ನು ನಮ್ಮ ಮೆದುಳಿನಲ್ಲಿ ತುಂಬಬೇಕು. ಮೆದುಳಿನಲ್ಲಿ ದೇವತೆ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಸದಾ ಪೂಜೆ, ಪ್ರಾರ್ಥನೆ, ಜಪ ತಪ, ಪೂಜೆ, ಪವಿತ್ರ ಗ್ರಂಥಪಠಣ ಮೂಲಕ ಮೆದುಳನ್ನು ಪವಿತ್ರಗೊಳಿಸಬೇಕು. ನಿನ್ನ ಶಕ್ತಿಯೇ ನಿನ್ನ ಮುಂದಿನ ಪೀಳಿಗೆಯ ಶಕ್ತಿ. ನಿನ್ನ ಗುಣಗಳೇ ನಿನ್ನ ಮುಂದಿನ ಪೀಳಿಗೆಯ ಗುಣಗಳು. ಉತ್ತಮ ಪ್ರಜೆಗಳನ್ನು ನಿರ್ಮಿಸುವುದು ನಮ್ಮ ಧರ್ಮ. ರೋಗಮುಕ್ತ ಜೀವನ ನಡೆಸಲು ಶುದ್ಧ ಮೆದುಳು ಬೇಕು. ರೋಗಮುಕ್ತ ಜೀವನವನ್ನು ನಿರ್ಮಿಸಬೇಕಾದರೆ ಮೊದಲು ನೀನು ಯಾವುದೇ ರೋಗಗಳಿಂದ ನರಳಬಾರದು. ನಿನಗೆ ಹುಟ್ಟುವ ಮಕ್ಕಳು ರೋಗಿಯಾಗಿ ಹುಟ್ಟಬಾರದು. ನಮ್ಮ ಮೆದುಳೇ ನಿಜವಾದ ಬೀಜವೆಂದು ತಿಳಿದು ಜೀವಿಸಬೇಕು. ನಮ್ಮ ಆಲೋಚನೆಗಳು, ಭಾವನೆಗಳು, ಕಲ್ಪನೆಗಳು ಪ್ರಾರಂಭವಾಗುವುದು ಮೆದುಳಿನಿಂದ. ಮೆದುಳು ಉತ್ತಮವಿದ್ದರೆ ಆತ್ಮವಿಶ್ವಾಸ ಬೆಳೆಯುತ್ತದೆ, ಆರೋಗ್ಯ ಹೆಚ್ಚಾಗುತ್ತದೆ, ನಡೆಗಳು ಸರಿಯಾಗಿರುತ್ತವೆ. ದೇವತೆ ಗುಣಗಳು ನಿನ್ನ ಮೆದುಳಿನಲ್ಲಿ ಇರಬೇಕು. ಅದಕ್ಕಾಗಿ ನೀನು ದೇವರ ಪೂಜೆ ಮಾಡಬೇಕು. ಶುದ್ಧ ಚಿಂತನೆ ಮಾಡಬೇಕು. ಉತ್ತಮ ನಾಗರಿಕನ ಉತ್ಪತ್ತಿಯು ನಿನ್ನ ಹೊಣೆ. ಒಳ್ಳೆಯ ನಾಗರಿಕನನ್ನು ಹುಟ್ಟಿಸುವುದು ನಿನ್ನ ಧರ್ಮ. ಪ್ರತಿಯೊಬ್ಬರಿಗೂ ಸಾಮಾಜಿಕ ಶ್ರೇಯಸ್ಸಿನ ಹೊಣೆ ಇದೆ. ಮಕ್ಕಳನ್ನು ಶ್ರೇಷ್ಠವಾದ ರೀತಿಯಲ್ಲಿ ರೂಪಿಸುವ ಹೊಣೆ ಪೋಷಕರ ಮೇಲಿದೆ. ನಾವು ನಮ್ಮನ್ನು ಶುದ್ಧಗೊಳಿಸಬೇಕಾದದ್ದು ಅತ್ಯಂತ ಮುಖ್ಯ. ನಾವು ಹೀಗೆ ಇರುವೆವೋ ನಮ್ಮ ಮಕ್ಕಳು ಹೀಗೆ ಇರುತ್ತಾರೆ. ನಮ್ಮ ಮಕ್ಕಳು ಹೀಗೆ ಇರುತ್ತಾರೋ ಸಮಾಜದ ಭವಿಷ್ಯವೂ ಹೀಗೆ ಇರುತ್ತದೆ. ನಾವು ಕೂಡಲೇ ಜಾಗೃತರಾಗಬೇಕು. ನಮ್ಮ ಮುಂದಿನ ಪೀಳಿಗೆ ರೋಗಮುಕ್ತ ಜೀವನ ಮಾಡುವಂತೆ ನಾವು ನೋಡಿಕೊಳ್ಳಬೇಕು. ನಾವುಗಳು ಒಂದು ಹೊಸ ಪ್ರಪಂಚವನ್ನು ಸೃಷ್ಟಿಸಬೇಕು. ಎಲ್ಲರೂ ರೋಗಮುಕ್ತ ಜೀವನ ನಡೆಸುವಂತೆ ಮಾಡಬೇಕು. ಇಂದು ವಿಶ್ವವು ಬದಲಾವಣೆಯನ್ನು ಬಯಸುತ್ತಿದೆ. ಅದು ನಿನ್ನಿಂದಲೇ ಪ್ರಾರಂಭವಾಗಬೇಕು. ರೋಗಮುಕ್ತ ಜೀವನವನ್ನು ನಡೆಸುವುದೇ ನಿನ್ನ ಜೀವನದ ಗುರಿಯಾಗಿರಬೇಕು. ಶರೀರದಲ್ಲಿ ಉತ್ಪತ್ತಿಯಾದ ರಕ್ತ ಮತ್ತು ಧಾತುಗಳನ್ನು ವ್ಯರ್ಥ ಮಾಡಬಾರದು. ಅದನ್ನು ಸಂರಕ್ಷಿಸಬೇಕು. ನಮ್ಮ ಮೆದುಳು ಒಂದು ಶಕ್ತಿ ಕೇಂದ್ರವನ್ನಾಗಿ ಮಾಡಬೇಕು. ಆತ್ಮ ಬಲವನ್ನು ಬೆಳೆಸಿಕೊಳ್ಳಬೇಕು. ನಾಳಿನ ನಾಡು ಯುವಜನರ ಕೈಯಲ್ಲಿದೆ. ಯುವಜನರು ಹೇಗೋ ಹಾಗೆ ದೇಶವು ರೂಪುಗೊಳ್ಳುತ್ತದೆ. ನಾವುಗಳು ರೋಗಮುಕ್ತ ಸಮಾಜದ ಶಿಲ್ಪಿಗಳಾಗಬೇಕು. ನಿನ್ನಿಂದಲೇ ರೋಗಮುಕ್ತ ಜೀವನ ನಿರ್ಮಾಣವಾಗಲಿ ಎಂದು ಗುರುಗಳು ರಾಜನಿಗೆ ಉಪದೇಶಿಸಿದರು. ರಾಜನು ಗುರುಗಳು ಹೇಳಿದುದನ್ನೆಲ್ಲ ಕೇಳಿದನು, ಅರ್ಥ ಮಾಡಿಕೊಂಡನು. ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದನು.